ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮದುವೆ ಡೇಟು ಯಾವತ್ತು ಇಟ್ಕೊಳ್ಳೋಣ? ಅವನು ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿನ ಒಪ್ಪೋದಾದ್ರೆ ನಮ್ಮ ಬಂಧು ಬಳಗನೆಲ್ಲ ಕರೆಸಿ ಅವ್ರಗಳ ಮಧ್ಯೆ ಶಾಸ್ತ್ರೋಕ್ತವಾಗಿ ಅವನ ಮದುವೆ ಮಾಡಿಸ್ತೀನಿ. ಒಂದು ವೇಳೆ ಅವನೇನಾದರೂ ಒಪ್ಪದೆ ಹೋದರೆ ಅದೇ ಬಂಧು ಬಳಗದ ನಡುವೆ ನನ್ನ ಹೆಣದ ಸಂಸ್ಕಾರ ಮಾಡೋದಕ್ಕೆ ಸಿದ್ಧವಾಗು. ಅದು ಮದುವೆ ದಿನ ನಿಶ್ಚಯ ಮಾಡೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು. ಈ ವಿಷಯನ ನಾನು ನಮ್ಮ ಮಾವನವ್ರಿಗೆ ತಿಳಿಸ್ಬೇಕು. ಇವತ್ತು ನಾಳೆಲಿ ನಾನು ಸಮರ್ಥು ನಮ್ಮ ಮಾವನ ಹತ್ರ ಮಾತಾಡ್ತೀವಿ. ಅಮ್ಮ ಮಾತಾಡ್ತಾರೆ. ಆಯಿತು, ಸಂತೋಷ. ಆದಷ್ಟು ಬೇಗ ಮದುವೆ ಆಗೋದ್ರೆ ಸಮಾಧಾನ. ಖಂಡಿತ ಆಗತ್ತೆ ಬಿಡಿ. ಈ ಮುದ್ದಿನ ಹುಡುಗಿ ಯಾವಾಗ ನಮ್ಮ ಮನೆಗೆ ಬರ್ತಾಳೋ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಪುಟ್ಟ, ನಿನಗೋಸ್ಕರ ಸೀರೆ ತಂದಿದ್ದೀನಿ. ನಾನೇ ಸೆಲೆಕ್ಟ್ ಮಾಡಿದ್ದು. ನೋಡು ನಿಂಗೆ ಇಷ್ಟ ಆಗತ್ತಾ ಅಂತ. ನೀವೇನೇ ಕೊಟ್ಟರು ಚೆನ್ನಾಗಿರತ್ತೆ ಅಮ್ಮ. ಸರಿ, ಹಾಗಾದ್ರೆ ನಾವೇನು ಬರ್ತೀವಿ. ರೆಡಿನಾ? ಕೊಡಿ ಕೊಡಿ ಪಾಪ. ಇರ್ಲಿ. ನಾನು ಮುಟ್ಟದೆ ಅಂತ ಗೊತ್ತಾದರೂ ಅವಿ ತಿನ್ನೋದಿಲ್ಲ. ನೀವೇ ತಗೊಂಡೋಗಿ. ಬನ್ನಿ. ಶಾರ್ವರಿ, ಪೂರ್ಣಿ ಸೀಮಂತದ ಬಗ್ಗೆ ಅವಿ ಬರ್ತಾ ಇದ್ದಾನೆ. ನಾನು ಹೇಳ್ತೀನಿ ಭಾವ, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಅಯ್ಯೋ, ಏನ್ ಡ್ಯಾಡ್, ಏನೋ ಸೀಕ್ರೆಟ್ ಆಗಿ ಡಿಸ್ಕಷನ್ ನಡೀತಿದೆ. ಏನಿಲ್ಲ ಅಭಿ. ಏನಿವತ್ತು ತಿಂಡಿ? ಓ, ಪೊಂಗಲ್. ನೀವಿಬ್ರು ಕಿಚನಲ್ಲಿ ಏನಾದರೂ ಕೆಲಸ ಇದ್ರೆ ನೋಡ್ಕೊಳ್ಳಿ. ಅವಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಟೈಮ್ ಇದೆಯಾ? ಏನ್ ಚಿಕ್ಕಮ್ಮ ಹೀಗಂತಿದ್ದೀರಾ? ನಿಮಗೆ ಟೈಮ್ ಇಲ್ಲ ಅಂತೀನಾ? ಅದು ಅವಿ, ಪೂರ್ಣಿ ತುಂಬು ಗರ್ಭಿಣಿ, ತಿಂಗಳುಗಳು ಕಳೀತಾ ಇದೆ. ಅವಳಿಗೆ ಸೀಮಂತ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮನೇಲಿ ಈ ಥರದ ಸಂಭ್ರಮದ ಫಂಕ್ಷನ್ ನಡೆದು ತುಂಬ ದಿನ ಆಯ್ತಲ್ವಾ? ಈ ಸೀಮಂತನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಒಂದು ನಿಮಿಷ. ಅವಿ, ಇನ್ನೊಂದು ವಿಷಯ ಇತ್ತು. ಅದನ್ನ ನೀನು ಹೇಗೆ ತಗೊಳ್ತೀಯೋ ಏನೋ ಅಂತ ಗೊತ್ತಿಲ್ಲ. ಆದರೆ ನಿನ್ನ ಪರ್ಮಿಷನ್ ಇಲ್ಲದೆ ನಾವು ಮುಂದುವರಿಯೋ ಹಾಗಿಲ್ಲ. ಚಿಕ್ಕಮ್ಮ, ಮನೆಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಅದು ನನ್ನ ಪೂರ್ಣಿ ಸೀಮಂತ. ಏನು ಚಿಕ್ಕಮ್ಮ ಪರ್ಮಿಷನ್ ಅಂತೆಲ್ಲ ಕೇಳ್ತಿದ್ದೀರಾ? ನನಗೆ ಏನೇ ಕಮಿಟ್ಮೆಂಟ್ಸ್ ಇದ್ರೂ ಸೀಮಂತಕ್ಕೆ ಒಂದು ವಾರದಿಂದ ನಿಮ್ಮ ಜೊತೆಲಿ ಇದ್ಬಿಡ್ತೀನಿ. ಅಲ್ಲ, ಅದು ಹಾಗಲ್ಲ. ಭಾವ ಮುಂದೆ ನಿಂತು ಅದನ್ನ ನಡೆಸ್ಕೊಡ್ಬೇಕು ಅಂತ ಭಾವನವರು ಆಸೆ ಪಡ್ತಿದ್ದಾರೆ. ಅದು ಅವಿ, ಪೂರ್ಣಿ, ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಮ್ಮಮ್ಮ. ಅವಳನ್ನ ನನ್ನಿಂದ ಕಿತ್ಕೊಂಡಿದ್ದು ಈ ಮನುಷ್ಯ.
ಅದೆಲ್ಲ ಸಾಲದು ಅಂತ ನೀನು ಸೀಮಂತದ ಜವಾಬ್ದಾರಿ ಈ ಮನುಷ್ಯನ್ ಕೊಡ್ಬೇಕಾ? ಅವ್ರ ಆ ಫಂಕ್ಷನ್ಗೆ ಬರೋ ಹಾಗಿಲ್ಲ. ಅವ್ರೇನಾದರೂ ಬಂದರೆ ನಾನಲ್ಲಿರಲ್ಲ. ಪೂರ್ಣಿ, ಪೂರ್ಣಿ, ಯಾಕೆ ತಿಂಡಿ ತಿನ್ನಲ್ವಾ? ಬೇಡ. ಪುಣ್ಯ, ಒಂದು ನಿಮಿಷ. ಏನಾಯ್ತು ಪುಣ್ಯ? ಸೀಮಂತ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಒಂದು ಹೆಣ್ಣಿಗೆ ನನ್ನೋರು ತನ್ನೋರು ಅಂತ ಎಲ್ಲರೂ ಜೊತೆ ಸೇರಿ ನಡೆಸ್ಕೊಡೋ ಅಂಥ ಒಂದು ಸಂಭ್ರಮ. ನನಗಂತೂ ಅಪ್ಪ ಅಮ್ಮ ಇಲ್ಲ. ಎಲ್ಲೋ ಅನಾಥೆಯಾಗಿ ಬಿದ್ದಿರೋಳನ್ನ ನಿಮ್ಮಪ್ಪ ಈ ಮನೆಗೆ ಕರ್ಕೊಂಡು ಬಂದರು. ನೀವು ನನ್ನ ಮೇಲಿರೋ ಪ್ರೀತಿಗೆ ಮದುವೆ ಆದರೂ ಅಥವಾ ನಿಮ್ಮ ಚಿಕ್ಕಮ್ಮ ಹೇಳಿದಕ್ಕೆ ಮದುವೆ ಆದರೂ ನನಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋವಂಥ ಧೈರ್ಯನೂ ನಾನು ಮಾಡಿಲ್ಲ. ನೀವು ತೋರಿಸೋವಂಥ ಪ್ರೀತಿನೇ ನಂಬಿಕೊಂಡು ಬದುಕ್ತಿದ್ದೀನಿ. ನಿಮಗೆ ನಿಮ್ಮ ಅಪ್ಪನ ಕಂಡ್ರೆ ಆಗಲ್ಲ, ಆದರೆ ನನಗೆ ಎಲ್ಲರ ಪ್ರೀತಿನೂ ತೋರಿಸಿದವ್ರು ಅವರು. ಅವರೇ ಈ ಸಂಭ್ರಮದಲ್ಲಿ ಬೇಡ ಅಂತ ಹೇಳ್ತಿದ್ದೀರಲ್ಲ. ಅಪ್ಪ ಅಮ್ಮನ ಪ್ರೀತಿ ತೋರಿಸಿರೋದು ಮಾವನೇ. ಅವರೇ ಇಲ್ಲ ಅಂದರೆ ನನಗೆ ಈ ಸೀಮಂತನೇ ಬೇಡ. ಕ್ಯಾನ್ಸಲ್ ಮಾಡಿಬಿಡಿ. ನಾನು ನನ್ನ ಕೋಪದ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಆದರೆ ನಿನಗೆ ಅದೇ ವ್ಯಕ್ತಿ ಬಗ್ಗೆ ಇರೋ ಭಾವನೆ ಬೇರೆ. ಅದಕ್ಕೆ ನಾನು ಅಡ್ಡ ಬರಬಾರ್ದು. ಐ ಆಮ್ ಸಾರಿ. ನಿನಗೆ ನೆಮ್ಮದಿ ಸಿಗತ್ತೆ ಅನ್ನೋದಾದರೆ ಸೀಮಂತಕ್ಕೆ ಅವ್ರು ಬರಲಿ. ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ಕಂಡೀಷನ್, ಸೀಮಂತದ ಜವಾಬ್ದಾರಿ ಎಲ್ಲ ಚಿಕ್ಕಮ್ಮ ತಗೋತಾರೆ. ನಿಮ್ಮ ಮಾವ ಯಾವುದಕ್ಕೂ ಬರೋ ಹಾಗಿಲ್ಲ. ಗೆಸ್ಟ್ ಥರ ಫಂಕ್ಷನ್ಗೆ ಬರಬೇಕು, ಹೋಗಬೇಕು. ಈಗ ಸಂತೋಷನಾ? ಮತ್ತೆ ನಡಿ, ತಿಂಡಿ ತಿನ್ನು. ಉಪವಾಸ ಇದ್ದು ನನ್ನ ಮಗಳನ್ನೂ ಉಪವಾಸ ಕೇಳಬೇಡ. ಬಾ. ಅಮ್ಮ ಪ್ಲೀಸ್ ಅಮ್ಮ, ತುಂಬ ಡಿಲೇ ಮಾಡಬೇಡ. ಇವತ್ತೇ ತಾತನ ಹತ್ರ ಮಾತಾಡು. ಇಲ್ಲ ಯಪ್ಪ ಡೈಲಿ ಒಂದೊಂದು ಫೋಟೋ ತಂದು ಹಿಂಸೆ ಕೊಡ್ತಾರೆ. ಹೇಳ್ತೀನಿ ಪಾಪು, ನಿನಗೆ ಗೊತ್ತಲ್ಲ ಮಾವನವ್ರ ಮೂಡು ಯಾವಾಗ ಹೇಗಿರುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಈ ಹೊತ್ತೊಂದು ಹೆಣ ಬೀಳದೆ ಹೋದ್ರೆ ಈ ದತ್ತನೇ ಅಲ್ಲ. ಬೆಳಗಿಂದ ಒಂದು ಸೊಳ್ಳೆ ಎಷ್ಟು ಆಟ ಆಡಿಸ್ತಿದೆ ನನಗೆ ಅಂತಂದ್ರೆ. ತಾತ ನನ್ನೇ ಸೊಳ್ಳೆ ಅನ್ಕೊಂಡ್ರ? ನೀನ್ ಸೊಳ್ಳೆ ಅಲ್ಲ ಕಣೋ, ಯಾವುದೋ ಒಂದು ಸೊಳ್ಳೆ ಸುತ್ತುತ್ತಾ ಇದೆ ಅಂತ ನನಗೆ ಅನುಮಾನ. ತುಳಸಿ, ಆಮವ ಬೆಳಗಿಂದ ಸೊಳ್ಳೆ ಹೊಡೆದು ಸುಸ್ತಾಗಿ ಹೋಗಿದ್ದೀನಿ. ಒಂದು ಲೋಟ ಜ್ಯೂಸ್ ಕೊಡ್ತೀಯಾ? ಹಾ ಮಾವ, ಮಾಡ್ತಾ ಇದ್ದೀನಿ. ಇದು ನಮ್ಮ ತಮ್ಮಣ್ಣನ ಅಂಗಡಿ ಹಣ್ಣಿದ್ದ ಹಾಗಿಲ್ವಲ್ಲ, ಎಲ್ಲಿಂದ ತಂದೆ? ಅದು ಮಾವ ಬೆಳಗ್ಗೆ ಮಲ್ಲೇಶ್ವರಮಿಂದ. ಏನು ಊರಿಗೆ ಒಬ್ಬನೇ ನಾ ತಮ್ಮಣ್ಣ, ಅಲ್ಲೇ ತರಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನಾನು ಬೇರೆ ಕಡೆ ತಂದೆ. ನಮ್ಮ ದಂಡಪಿಂಡ ತಂದಿದ್ದ. ಹಾಗಾದ್ರೆ ಇವತ್ತು ಸೂರ್ಯ ಹುಟ್ಟಿರೋದೇ ಡೌಟು. ಸರಿ ಸರಿ, ಜ್ಯೂಸ್ ಮಾಡೋದು ಮುಂದುವರಿಲಿ.
ಮಾವ. ಹಾ, ಸಕ್ಕರೆ ಹಾಕೋಕೆ ಕಂಜೂಸ್ತನ ಮಾಡಬೇಡ. ಸರಿ ಮಾವ. ಹಾಗೇನೆ 1 ಚಿಟಿಕೆ ಉಪ್ಪು, 2 ಚಿಟಿಕೆ ಪೆಪ್ಪರು ಹಾಕು, ತುಂಬಾ ರುಚಿಯಾಗಿರುತ್ತೆ. ಆಯ್ತು ಮಾವ. ಮಾವ, ನಮ್ಮ ಪಾಪು ಏನಾದರೂ ಅಂದ್ಯಾ? ಮಾವ, ಸಮರ್ಥು ಏನಂದ? ಮಾವ ಅದು ನಿಲ್ಸುವ ಮಿಕ್ಸಿನ. ಒಂದು ಜ್ಯೂಸ್ ಮಾಡೋದಕ್ಕೆ ಇಷ್ಟು ಸಲ ಮಿಕ್ಸಿ ಮಾಡ್ತಾರ? ಅದೇನೋ ಹೇಳ್ತಿದ್ಯಲ್ಲ, ಏನದು? ಅದೇನೋ ಹುಡುಗಿ ಗಿಡಿಗೆ ಅಂತ ಆಗಿತ್ತು. ಏನಿಲ್ಲ ಮಾವ, ಅದು ಜ್ಯೂಸ್ ರೆಡಿ ಆಯ್ತು. ಇದು 1 ನಿಮಿಷ ಕೊಟ್ಬಿಟ್ಟೆ. ಮಾವ ತಗೊಳ್ಳ. ಅಂತೂ ಮಾಡಿದ್ಯಾ? ಒಂದು ಹಂತಕ್ಕೆ ಮಾಡಿದ್ದೀಯ. ಸಕ್ಕರೆ ಏನೋ ಓಕೆ, ಆದ್ರೆ ಪೆಪ್ಪರ್ ಹಾಕೋದಕ್ಕೆ ಕಂಜೂಸ್ತನ ಮಾಡಿದ್ದೀಯ. ಏನೋ ದಂಡ್ಪಿಂಡ, ನೀ ಕುಡಿಯೋದಿಲ್ವಾ ಜ್ಯೂಸು? ಜ್ಯೂಸ್ ಅಂತೆ ಜ್ಯೂಸ್ ಇಲ್ಲ, ತಲೆನೇ ಮಿಕ್ಸಿ ಆಗಿದೆ. ಏನಂದ? ನಾನು ಹೊಟ್ಟೆ ಸರಿ ಇಲ್ಲ ತಾತ, ನೀವೇ ತಣ್ಣಗೆ ಕುಡೀರಿ, ನಾನು ಆಮೇಲೆ ಕುಡಿತೀನಿ. ಓಕೆ ಓಕೆ. ಮಾವ ಸಮರ್ ಏನಮ್ಮ ನೀನು ಎಂತ ಚಾನ್ಸ್ನ ಮಿಸ್ ಮಾಡ್ಕೊಂಡೆ? ಸಾರಿ ಕಣೋ ಪಾಪು, ಭಯ ಆಗೋಯ್ತು. ಮುಂದಿನ ಸಲ ಹೇಳ್ತೀನಿ. ನೀನು ಮುಂದಿನ ಸಲ ಹೇಳೋ ಅಷ್ಟರಲ್ಲಿ ಸಿರಿಗೆ ಬೇರೆಯವ್ರ ಜೊತೆ ಮದುವೆ ಆಗಿರುತ್ತೆ. ಹೋಗಿ ಅವ್ನ ಗಂಡಂಗೆ ಹೇಳು. ಹಲೋ, ಯಾರು? ನಾನು ರವೀಂದ್ರ, ಸಿರಿಯವ್ರ ತಂದೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕ್ಷಮಿಸಿ, ನಿಮಗೆ ತೊಂದರೆ ಕೊಟ್ಟೆ ಅಂತ ಕಾಣುತ್ತೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮನೆಗೆ ಬಂದಾಗ ಎಲ್ಲರೂ ಇದ್ದರೂ ಹಾಗಾಗಿ ಮಾತಾಡೋಕ್ಕಾಗಲಿಲ್ಲ. ಹೌದಾ? ಹೇಳಿ, ಪರವಾಗಿಲ್ಲ. ಫೋನಲ್ಲಿ ಹೇಳೋದು ಸ್ವಲ್ಪ ಕಷ್ಟ. ನಿಮ್ಮ ಮನೆ ಹತ್ರ ಇರೋ ಆ ಗಣೇಶನ ಗುಡಿ ಹತ್ರ ಬರ್ತೀರಾ? ಹಾಂ, ಖಂಡಿತ ಬರ್ತೀನಿ. ಆದರೆ ಯಾಕೆ ಅಂತ? ಭಯ ಪಡೋವಂಥದ್ದೇನಿಲ್ಲ, ನೀವು ಅಲ್ಲಿ ಬನ್ನಿ, ಮಾತಾಡೋಣ. ಸರಿ, ನಾನು ಸಮರ್ಥು ಈಗಲೇ ಹೊರಡ್ತೀವಿ. ಸಮರ್ಥ ಬೇಡ, ನೀವೊಬ್ಬರೇ ಬನ್ನಿ ಪ್ಲೀಸ್. ಸರಿ, ಬರ್ತೀನಿ. ಅವಿ, ಕೂತ್ಕೋ. ಭಾವನ್ನ ನಾನೇ ಬರಕ್ಕೆ ಹೇಳಿ. ಮನೆ ಹಿರಿ ವ್ಯಕ್ತಿ ಈ ಸಮಯದಲ್ಲಿ ಜೊತೆಗಿರ್ಬೇಕಾಗತ್ತೆ. ನಮಸ್ಕಾರ, ಕೂತ್ಕೊಳ್ಳಿ. ಇದು ನಮ್ಮ ಪೂರ್ಣಿ ಜಾತಕ. ಒಂದ್ಸತಿ ನೋಡಿ ಒಳ್ಳೆ ದಿನ ತಿಳಿಸಿ. ಅದರ ಅವಶ್ಯಕತೆ ಇಲ್ಲ ತಾಯಿ.
ಮಾಧವರಾಯರು ದಿನಾಂಕ ನಕ್ಷತ್ರ ಎಲ್ಲ ವಿವರನೂ ನನಗೆ ಮೊದಲೇ ಕೊಟ್ಟಿದ್ದಾರೆ. ಅದಕ್ಕೆ ಒಂದೊಂಥ ದಿನಾಂಕನೂ ನೋಡ್ಕೊಂಬಂದಿದ್ದೇನೆ. ಇವತ್ತಿಗೆ 15 ದಿನಕ್ಕೆ ಸರಿಯಾಗಿ ಸೀಮಂತ ಮಾಡೋದಕ್ಕೆ ಒಳ್ಳೆ ಮುಹೂರ್ತ ಇದೆ. ಅದು ಶುಕ್ರವಾರ ಬರುತ್ತೆ. ನಿಮಗೆಲ್ಲ ಒಪ್ಗೆನಾ? ತುಂಬ ಸಂತೋಷ. ಅವತ್ತೇ ಮಾಡೋಣ. ನಾವೆಲ್ಲ ತಯಾರಿ ಮಾಡ್ಕೋತೀವಿ. ನಾವೇ ಮುಂದೆ ನಿಂತು ಎಲ್ಲ ನೆರವೇರಿಸ್ಕೊಡ್ಬೇಕು. ಖಂಡಿತ ರಾಯರೇ, ನಿಮ್ಮ ಮನೆ ಕಾರ್ಯಕ್ರಮ ಅಂತಂದಮೇಲೆ ಕೇಳಬೇಕಾ? ನಾನು ಇನ್ನು ಬರ್ತೇನೆ. ಒಂದು ನಿಮಿಷ ಪುರೋಹಿತ್ರೆ, ಮನೆಗೆ ಬಂದು ಶುಭ ಕಾರ್ಯಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದೀರಾ. ತಗೊಳ್ಳಿ ತಾಂಬೂಲ. ದಕ್ಷಿಣೆನೂ ಇದರಲ್ಲೇ ಇದೆ. ತಪ್ಪು ತಿಳ್ಕೊಬೇಡಿ ತಾಯಿ, ತಾಂಬೂಲ ಬೇಡ ಅನ್ಬಾರ್ದು. ತಗೋತೀನಿ, ದಕ್ಷಿಣೆ ತಗೋಬಾರ್ದು. ಯಾಕೆಂತಂದರೆ ಮಾಧವರಾಯರು ನಮಗೆ ಮಾಡಿರೋಂಥ ಸಹಾಯಕ್ಕೆ ಈ ದಕ್ಷಿಣೆ ತೊಗೊಂಡ್ರೆ ಭಗವಂತ ಮೆಚ್ಚೋದಿಲ್ಲ ತಾಯಿ. ಪುರೋಹಿತರೆ, ಅದು ಬೇರೆ ಇದು ಬೇರೆ. ತಗೊಳ್ಳಿ. ರಾಯರೇ, ದಯವಿಟ್ಟು ಒತ್ತಾಯ ಮಾಡಬೇಡಿ. ನಾನಿನ್ನು ಬರ್ತೀನಿ. ಪೂರ್ಣಿ, ಒಂದು ನಿಮಿಷ ಬಂದೆ. ಹಿರಿ ಸೊಸೆಗೆ ನಿನ್ನ ಒಡವೆ ಕೊಡಬೇಕು ಅಂತ ನೀನು ಯಾವಾಗಲೂ ಹೇಳ್ತಾ ಇದ್ದೀಯಲ್ಲ, ಆ ಆಸೆ ನೆರವೇರಿಸೋದಕ್ಕೆ ಒಂದು ಒಳ್ಳೆ ಮುಹೂರ್ತ ಬರಲಿ ಅಂತ ಕಾಯ್ತಾ ಇದ್ದೆ. ಇವತ್ತು ಬಂದಿದೆ. ಪೂರ್ಣಿ, ನಾನು ಒತ್ತಾಯ ಮಾಡೋದಿಲ್ಲ. ನಿನ್ನ ಗಂಡನ ಅನುಮತಿ ಇದ್ರೆ ತಗೋ ಮಗಳೇ. ಬನ್ನಿ ಬನ್ನಿ. ಬನ್ನಿ ಬನ್ನಿ. ಮೊನ್ನೆ ನಿಮ್ಮ ಮನೆಗೆ ಬಂದಾಗ ಮದುವೆ ವಿಷಯ ನಮ್ಮ ಮಾವನವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ. ನನಗಿನ್ನೂ ಮಾತಾಡೋಕ್ಕಾಗಿಲ್ಲ, ಸ್ವಲ್ಪ ಸಮಯ ಬೇಕು. ಅಯ್ಯೋ, ನೀವು ಮಾತಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಏನಮ್ಮ ಬೈಲಿ, ಹಿಂದೆ ಎಲ್ಲ ಕ್ಲೀನೇ ಮಾಡಿಲ್ಲ. ಏನಾದರೂ ಹೇಳಿದ್ರೆ ಮರ್ತೋಯ್ತು ಅಂತ ನೆಪ ಬೇರೆ ಹೇಳ್ತೀಯಾ? ಗೊತ್ತಾಗ್ಲಿಲ್ಲ. ಕ್ಲೀನ್ ಮಾಡೋಗು. ಯಾಕೆ ನಗ್ತಾ ಇದ್ದೀರಾ? ಪೂಜಾರಿ ಹೇಳಿದ್ ಕೇಳಿ ನಗು ಬಂತು. ಈ ಮರ್ತೋಯ್ತು ಅನ್ನೋದು ಕೆಲವ್ರಿಗೊಂದು ನೆಪ, ಇನ್ನು ಕೆಲವ್ರಿಗೆ ಕೆಲಸ ತಪ್ಪಿಸ್ಕೊಳ್ಳೋಕೊಂದು ಕಾರಣ. ಆದರೆ ಇನ್ನು ಕೆಲವ್ರಿಗೆ ಅದೊಂದು ಶಾಪವಾಗಿ ಹೋಗಿರುತ್ತೆ. ಏನು ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಈ ಮರು ಅನ್ನೋದು ಒಂದು ಕಾಯಿಲೆ. ಮೊದಲು ಮೊಬೈಲಲ್ಲಿ ಇಟ್ಟಿದ್ದೀವಿ ಅನ್ನೋದು ಮರ್ತೋಗುತ್ತೆ. ಆಮೇಲೆ ಮಾತ್ರೆ ತೊಗೊಂಡ್ವೋ ಇಲ್ವೋ ಅನ್ನೋದು ಮರ್ತೋಗುತ್ತೆ. ಆಮೇಲೆ ಗ್ಯಾಸ್ ಸ್ಟವ್ ಆರಿಸಿದ್ವೋ ಇಲ್ವೋ ಅನ್ನೋದು ಮರ್ತೋಗುತ್ತಂತೆ. ಹೋಗ್ತಾ ಹೋಗ್ತಾ ಕಾಯಿಲೆ ಜಾಸ್ತಿ ಆಗಿ ಆಮೇಲೆ ನೆಂಟರು, ಇಷ್ಟರು, ಸ್ನೇಹಿತರು ಯಾರೂ ಗುರ್ತೇ ಸಿಗೋದಿಲ್ವಂತೆ. ಅಯ್ಯೋ, ಮರು ಒಂದು ಕಾಯಿಲೆನಾ? ಅದರಿಂದ ಹೀಗೆಲ್ಲ ಆಗುತ್ತಾ? ಅಷ್ಟೇ ಅಲ್ಲ, ಹೋಗ್ತಾ ಹೋಗ್ತಾ ತಾವು ಯಾರು, ತಮ್ಮ ಮನೆಯಲ್ಲಿ ತಮ್ಮ ಹೆಂಡತಿ ಮಕ್ಕಳು ಯಾರು ಎಲ್ಲ ಮರ್ತೋಗುತ್ತಂತೆ. ಮನೆಯಿಂದ ಆಚೆ ಹೋದವರು ಮನೆ ಅಡ್ರೆಸ್ ಗೊತ್ತಾಗುತ್ತೆ ಎಲ್ಲೆಲ್ಲೋ ಹೋಗ್ಬಿಡ್ತಾರಂತೆ. ದೇವ್ರೆ, ಇಂಥ ಒಂದು ಕಾಯಿಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಂಥ ಭಯಾನಕ ಕಾಯಿಲೆ ಇರೋದು ಬೇರೆ ಯಾರಿಗೂ ಅಲ್ಲ, ನನಗೆ. ಇದು ನಮ್ಮ ಸಿರಿನ ಮೊದಲನೇ ಸಲ ಸಿನಿಮಾ ಕರ್ಕೊಂಡು ಹೋಗಿದ್ದ ಫೋಟೋ. ಆಗೋಳು ಪುಟ್ಟ ಹುಡುಗಿ
ಸಿನಿಮಾದಲ್ಲಿ ಅಮ್ಮನ ರೋಲ್ ಬಂದರೆ ನನ್ನ ಮುಖನೇ ನೋಡ್ತಾ ಕೂತ್ಕೊಂಡಿರೋದು. ಅವಳು ಏನು ಪ್ರಶ್ನೆ ಕೇಳ್ತಾಳೆ ಅಂತ ಗೊತ್ತಿದ್ರು ಅದಕ್ಕೆ ಉತ್ತರ ಹೇಳೋಕ್ಕಾಗದೆ ನಾನು ಅವಳನ್ನ ನೋಡ್ತಾನೆ ಇರಲಿಲ್ಲ. ಇದು ನಮ್ಮ ಸಿರಿ ಮೊದಲನೇ ಸಲ ಹಾಡಿದಾಗ ಮೆಡಲ್ ಬಂದಿದ್ದು. ಪೌಡಿಸು ಪರಮಾತ್ಮ ಅಂತ ಹಾಡಿದ್ಲು, ನಾನೇ ಹೇಳ್ಕೊಟ್ಟಿದ್ದೆ. ನನ್ನ ಗಾರ್ದ ಗಾಯನ ಕೇಳಿ ಎಷ್ಟು ಚೆನ್ನಾಗಿ ಹಾಡ್ತೀಯಪ್ಪ ನೀನು ಅಂತಿದ್ಲು ಹುಚ್ಚು ಹುಡುಗಿ. ನಾನು ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ? ನೀವು ಬೇಜಾರು ಮಾಡ್ಕೋಬೇಡಿ ಅಣ್ಣ, ಎಲ್ಲ ಕಾಯಿಲೆಗೂ ಒಂದು ಮದ್ದು ಇದ್ದೇ ಇರುತ್ತೆ. ನಾನು ಪಾಪು ಹತ್ರ ಮಾತಾಡ್ತೀನಿ, ಎಲ್ಲರೂ ಸೇರಿ ನಿಮ್ಮನ್ನೊಂದು ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸ್ತೀವಿ. ವಾಸಿಯಾಗೋ ಕಾಯಿಲೆ ಆಗಿದ್ದಿದ್ರೆ ನಾನು ನಿಮ್ಮನ್ನ ಇಲ್ಲಿ ಕರೆಸ್ಕೊಳ್ತಾನೆ ಇರಲಿಲ್ಲ. ಹಾಗೆ ನನಗೆ ಈ ಕಾಯಿಲೆ ಇರೋದು ಸಿರಿಗೂ ಗೊತ್ತಿಲ್ಲ, ಸಮರ್ಥಗೂ ಗೊತ್ತಿಲ್ಲ. ಸಿರಿಗೂ ಗೊತ್ತಿಲ್ವಾ? ಇಲ್ಲ, ಗೊತ್ತಾದರೆ ಅವಳು ಮದುವೆನೇ ಬೇಡ ಅಂತ ಅಂದ್ಬಿಡ್ತಿದ್ಳು. ಈ ಕಾಯಿಲೆ ದಿನ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ನನಗೊಂದೇ ಒಂದು ಆಸೆ, ನಾನು ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸೋ ನನ್ನ ಮಗಳನ್ನು ನೀನು ಯಾರಮ್ಮ ಅಂತ ಕೇಳೋಕ್ಕೆ ಮುಂಚೆ ಅವಳನ್ನು ನಿಮ್ಮ ಮಗಳಿಗೆ ಹಾಕ್ಬಿಡ್ಬೇಕು. ಅಣ್ಣ, ನೀವೇನು ಯೋಚನೆ ಮಾಡಬೇಡಿ. ಸಿರಿ ಸಮರ್ಥ ಮದುವೆನ ಆದಷ್ಟು ಬೇಗ ಮಾಡಿಸೋ ಜವಾಬ್ದಾರಿ ನಂದು.